ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಟ್ಯಾರೋ ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ಥರ್ಡ್ ಪಾರ್ಟಿ ಟ್ಯಾರೋ ರೀಡಿಂಗ್. ಥರ್ಡ್ ಪಾರ್ಟಿ ಒಳಗೆ ಯಾರು ಇದ್ದೀರಿ ಅವರಿಗಾಗಿದ್ದು ರೀಡಿಂಗ್. ಸೊ ಅದಕ್ಕೆ ಇಲ್ಲಿ ಇವತ್ತು ಫಸ್ಟ್ ಒಂದು ಮೆಸೇಜ್ ಏನು ಬರ್ತೈತಿ ಅಂತ ನೋಡ್ಬಿಡೋಣ ಅಂತ. ದಿಸ್ ಇಸ್ ಅ ಜನರಲ್ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ಆ್ಯಂಡ್ ಆಲ್ ಸೆನ್ಸ್ ಟ್ಯಾರೋ. ಥರ್ಡ್ ಪಾರ್ಟಿ ಒಳಗೆ ಯಾರು ಇದ್ದೀರಿ ಅವರಿಗಾಗಿದ್ದು ಮೆಸೇಜ್ ಫಸ್ಟ್ ಕಾರ್ಡ್ ಬಂದಿದೆ ನಿಮಗಿಲ್ಲೇ. ಭಾಳ ಕಷ್ಟ ಆಗ್ತಾ ಐತಿ, ಎಸ್ಪೆಷಲಿ ಇನ್ನು ಫೈನಾನ್ಸಸ್ ಹೆಲ್ಪ್ ಯಾರೂ ನಿಮಗೆ ಸಿಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಐತಿ. ಬಟ್ ಹೆಲ್ಪ್ ಮಾಡೋರು ನಿಮಗಲ್ಲೇ ಹಿಂದೆ ಅದಾರ. ಬಟ್ ನೀವು ಅದನ್ನ ನೋಡೋಷ್ಟು ರಿಲೇಷನ್ಶಿಪ್ ಲಾಸ್ ಆಯ್ತು, ನಂದೊಂದು ಕರಿಯರ್ ಲಾಸ್ ಆಯ್ತು, ನನ್ನ ದುಡ್ಡು ಲಾಸ್ ಆಯ್ತು. ಸೊ ಅದೆಲ್ಲ ಲಾಸಸ್ ಇಲ್ಲಿ ಕಾಣ್ತದವು ನಿಮ್ಮಿಬ್ಬರದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿದ ಎನರ್ಜಿ ಹೆಂಗೈತೆ ನೋಡೋದಂತ, ನಿಮ್ಮ ಎನರ್ಜಿ ಏನೈತಂತ ಫಸ್ಟ್ ಚೆಕ್ ಮಾಡೋದಂತ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎವ್ರಿಬಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಫಸ್ಟ್ ಟೈಮ್ ನೋಡ್ತಿದ್ದೀರಿ, ರೆಗ್ಯುಲರ್ ಆಗಿ ನೋಡ್ತಿದ್ದೀರಿ, ಓಕೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ನಿಮ್ಮ ವ್ಯಕ್ತಿದ ಇಲ್ಲೇನಂದ್ರೆ ನಿಮ್ಮ ವ್ಯಕ್ತಿಗೆ ಹೆಲ್ಪಿಂಗ್ ಹ್ಯಾಂಡ್ ಯಾರೂ ಇಲ್ಲ ಅಲ್ಲಿ. ಜೀವನ ಭಾಳ ಪಾಠ ಕಲಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ. ಅದನ್ನು ಕಲೆ ಮಟ್ಟ ಅವರಿಗೆ ಸುಧಾರಿಸ್ಕೊಳಂಗಿಲ್ಲ ಅವರು. ಅನಿಸ್ತತಿ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬರ್ತದವು, ನನಗೆ ಯಾರು ಹೆಲ್ಪ್ ಮಾಡೋಕ್ಕೆ ಯಾರಿಲ್ಲ, ಬಟ್ ನಾನು ಈಗ ಭಾಳ ಒಳ್ಳೇದು ಮಾಡ್ತಿದ್ದೇನೆ ಎಲ್ಲರಿಗೂ, ಬಟ್ ಆದರೂ ನನಗೆ ಯಾಕೆ ಈ ಕಷ್ಟ ಬರ್ತಾ ಐತಿ ಅಂತ ನಿಮ್ಮ ವ್ಯಕ್ತಿಗೆ ಅನಿಸ್ತದೆ. ಅವರು ಲೆಸನ್ಸ್ ಕಲಿಬೇಕು. ಲೆಸನ್ಸ್ ಎಸ್ಪೆಷಲಿ ಅಂತಂದ್ರೆ ಇಲ್ಲಿ ಏನು ಮಾಡಿ ಹೋದ್ರಲ್ಲ, ಇಲ್ಲಿ ಥರ್ಡ್ ಪಾರ್ಟಿ ನಿಮ್ಮ ಬಿಟ್ಟು ಥರ್ಡ್ ಪಾರ್ಟಿ ಜೊತೆಗೆ ಹೋದ್ರೆ ರೀಸನ್ಸ್ ಏನಾರ ಇರಲಿ ಅದನ್ನು ನಿಮ್ಮ ಮನಸ್ಸು ನೋವು ಮಾಡಿ ಹೋದ್ರಲ್ಲ, ಇಲ್ಲ ಜೀವನ ಮಾಡೋಕ್ಕೆ ನನಗೆ ಇನ್ನೊಂದು ಚಾನ್ಸ್ ಕೊಡು ದೇವ್ರೆ ಅಂತಲೂ ಬೇಡ್ಕೊಳಕತ್ತಾರ. ಬಟ್ ಅದು ಏನೂ ಆಗಾಕತ್ತಿಲ್ಲ. ಕೆಲಸಗಳೆಲ್ಲ ಅವರು ಅರ್ಧಂಬರ್ಧ ಆಗ್ಯಾವಲ್ಲೇ. ನಿಮ್ಮ ಎನರ್ಜಿಗೆ ಬಂದ್ರೆ ನೀವು ಒಂದು ಸ್ವಲ್ಪ ಹೆದರ್ತಿದ್ರಿ ಅನ್ನಿಸ್ತೈತಿ. ಇಷ್ಟು ದಿನ ಜೀವನ ಹೆಂಗೆ ಮಾಡಬೇಕು, 4 ಮಂದಿ ಏನು ಅಂತಾರೋ, ಈ ವ್ಯಕ್ತಿ ಇಲ್ದಂಗೆ ನಾ ಹೆಂಗೆ ಇರಬಹುದು ಅಂತ ಇದ್ರೆ, ಈಗ ನೀವೊಂದು ಹೀಲಿಂಗ್ ಎನರ್ಜಿಗೆ ಬರ್ತಿದ್ದೀರಿ, ಅದರಿಂದ ಹೊರಗೆ ಬರ್ತಿದ್ದೀರಿ, ಕನ್ಫ್ಯೂಷನ್ದ ಸ್ವಲ್ಪ ಹೊರಗೆ ಬರ್ತಿದ್ದೀರಿ. ನಿಮ್ಮನ್ನು ನೀವು ಸಂಭಾಳಿಸ್ಕೊಳಕ್ಕೆ ನೋಡ್ಕೊಳಕತ್ತೀರಿ. ಬಟ್ ನಿಮಗೂ ಯಾರೂ ಸಪೋರ್ಟ್ ಇಲ್ಲ ಇಲ್ಲಿ. ಫ್ಯಾಮಿಲಿ ವೈಸು ನಿಮ್ಗೆ ಯಾರೂ ಸಪೋರ್ಟ್ ಮಾಡೋಕತ್ತಿಲ್ಲ ಅನ್ನಿಸುತ್ತೆ ಈ ವ್ಯಕ್ತಿ ಸಲುವಾಗಿ ಅಥವಾ ಈ ರಿಲೇಷನ್ಶಿಪ್ಪಿಗಾಗಿ. ನೀವೇನು ಮಾಡ್ತಿದ್ದೀರಿ, ಇದನ್ನು ಗಟ್ಟಿಯಾಗಿ ನಿಂತ್ಕೊಂಡು ನನ್ನನ್ನು ನಾನು ಸಂಭಾಳಿಸ್ಕೋಬೇಕಂತಲೇ ಇಲ್ಲಿ ಟ್ರೈ ಮಾಡ್ತಿದ್ದೀರಿ. ಸೊ ಇದು ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ. ಥರ್ಡ್ ಪಾರ್ಟಿ ಅಥವಾ ನೋ ಕಾಂಟ್ಯಾಕ್ಟ್ ಒಳಗೆ ಯಾರದಿರಲ್ಲ. ಸೊ ಅಲ್ಲಿ ಏನು ನಡೀತಾ ಐತಿ ಅಂತ ನೋಡೋಣಂತ. ಸೊ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ನಡುವೆ ಏನು ನಡೀತಾ ಐತಿ ಅಂತ ನಿಮಗೆ ನೋಡ್ರಿ. ನಿಮ್ಮ ವ್ಯಕ್ತಿ ಎಸ್ಪೆಷಲಿ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ಅವೆಲ್ಲ ಲಾಸಸ್ ಆಗ್ತದೆ ಅವ್ರಿಗೆ. ಇನ್ವೆಸ್ಟ್ ಮಾಡಿದ್ದು ಅಲ್ಲಿ ಲಾಸಸ್ ಆಗ್ತದವು. ದುಡ್ಡು ಇದ್ದಿದ್ದು ದುಡ್ಡನ್ನು ಕಳ್ಕೊಳಕತ್ತಾರ ನಿಮ್ಮ ವ್ಯಕ್ತಿ ಇಲ್ಲ. ಹಂಗಂದು ಅವ್ರೇನು ರಿಸ್ಕ್ ತೊಗೊಂಡು ಮುಂದೆ ಹೋಗಕತ್ತಾರ ಅನ್ನಂಗಿಲ್ಲ. ನೋ, ನಥಿಂಗ್ ಡೂಯಿಂಗ್. ಈಗ ಹೆಂಗೈತೆ ಹಂಗೆ ಸಂಭಾಳ್ಸಕ್ಕೆ ನೋಡಕತ್ತಾರ. ಅವ್ರೂ ಹೊಸದು ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅವರು. ಹೊಸ ಬಿಸ್ನೆಸ್ ಆಗಿರ್ಬೋದು, ಎಲ್ಲರೂ ಒಂದು ದುಡ್ಡು ಹಾಕೋದಿರ್ಬೋದು, ಅಥವಾ ಈ ಥರ್ಡ್ ಪಾರ್ಟಿ ಬಗ್ಗೆನ ಒಂದು ದುಡ್ಡು ಕಾಸು ಅವ್ರಿಗಾಗಿ ಇನ್ವೆಸ್ಟ್ ಮಾಡೋದು, ಅದೇನೋ ನಾವು ಇಲ್ಲೇ ಮಾಡೋಕತ್ತಿಲ್ಲ ಅವರು. ಇಷ್ಟು ದಿನ ನಾ ಏನು ಗಳಿಸಿಟ್ಕೊಂಡಿದ್ದೆ ಎಲ್ಲ ನನ್ನ ಕೈಗೆ ಬಿಟ್ಟು ಹೊಂಟೈತಿ ಅಂತ ಅವರಿಗೆ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ. ನನ್ನ ಜೀವನದ ಅಡಿಪಾಯ ಸ್ವಲ್ಪ ಅಲ್ಲಾಡ್ತು ಅಂತ ಹೇಳ್ತೇವಲ್ಲ, ಆ ರೀತಿ ಆಗ್ತಾ ಐತಿ. ಹಾಗೇನು ದೇವರು ನನ್ನ ಕೈ ಬಿಟ್ಟನು ಅಂತ ಅನ್ನಿಸ್ತಾ ಇತ್ತು. ಹೆಲ್ಪಿಂಗ್ ಹ್ಯಾಂಡ್ ನನಗಿಲ್ಲ ಅಂದರೆ ದೇವ್ರದ್ದು ಆಶೀರ್ವಾದನೂ ನನಗಿಲ್ಲ. ಹೆಲ್ಪಿಂಗ್ ಹ್ಯಾಂಡ್ ಅಂದರೆ ಬರೀ ಮನುಷ್ಯರದಲ್ಲ, ದೇವ್ರ ಆಶೀರ್ವಾದನೂ ಬೇಕು, ಏಂಜಲ್ ನಮಗೊಂದು ಸಪೋರ್ಟಿವ್ ಬೇಕು, ಪ್ರೊಟೆಕ್ಷನ್ ಬೇಕು, ಅದನ್ನು ನನಗಿಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಐತಿ. ಅಂದರೆ ಇಲ್ಲಿ ಫ್ಯಾಮಿಲಿದೂ ಅವ್ರಿಗಿಲ್ಲ. ಅಗೇನ್ ಇಲ್ಲಿನೂ ಥರ್ಡ್ ಪಾರ್ಟಿ ಹೆಂಗದಾರ ಅಂದ್ರೆ ಭಾಳ ಸೀಕ್ರೆಟಿವ್ ಆಗದಾರ. ಭಾಳ ಏನೋ ಇನ್ನೂ ತಿಳ್ಕೊಬೇಕು ಈ ವ್ಯಕ್ತಿ ಬಗ್ಗೆ ಅಂತ ವಿಚಾರ ಮಾಡ್ತಾರೆ ಅವರು. ಅವ್ರ ಮನೆಯೊಳಗೂ ಇವ್ರಿಗೆ ಯಾರೂ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಅವ್ರ ಮನೆಯೊಳಗಿದ ಖುಷಿಯೆಲ್ಲ ಹಾಳಾಗೈತೆ. ಆ್ಯಕ್ಚುಲಿ ಮನೆ ಬಿಟ್ಟು ಹೊರಗೂ ಬಂದಿರ್ಬೋದು ಇವರು ಥರ್ಡ್ ಪಾರ್ಟಿ ಇದ್ದಾರೆ. ಅವ್ರಿಗೆ ಹೆಂಗಂದ್ರೆ ಈ ಕಡೆ ಈ ವ್ಯಕ್ತಿ ಜೊತೆಗೆ ಇರೋಕ್ಕೂ ಆಗವಲ್ದು, ಅಥವಾ ಇವೆಲ್ಲ ನನಗೆ ಇದು ಸಂಸಾರಿಕ ಅಥವಾ ಮಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ ಅದೆಲ್ಲ ಬಿಟ್ಟು ಕೊಟ್ಟು ನಾ ಎಲ್ಲರೂ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ಳೋ, ನಾನು ಶಾಂತ ರೀತಿಯಿಂದ ನನ್ನ ಜೀವನ ನೆಮ್ಮದಿಯಿಂದ ಕಳೆಯೋಣ ಅಂದರೆ ಅದನ್ನೂ ಆಗೋಕತ್ತಿಲ್ಲ ಅವರಿಗೆ. ಡಿಸ್ಟರ್ಬೆನ್ಸ್ ಭಾಳ ಅದಾರ, ಮೂಡ್ ಸ್ವಿಂಗ್ಸ್ ಭಾಳ ಆಗ್ತದವು ನಿಮ್ಮ ಥರ್ಡ್ ಪಾರ್ಟಿಗೆ. ಈ ಕಡೆ ಫ್ಯಾಮಿಲಿ, ಈ ಕಡೆ ನಿಮ್ಮ ವ್ಯಕ್ತಿ.
ಸೊ ಇವರಿಗೆ ನಿಮ್ಮ ಯಾರಿಗೆ ಥರ್ಡ್ ಪಾರ್ಟಿಗೆ. ಸೊ ಎರಡನ್ನವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕಾಗವಲ್ದು. ಇಲ್ಲಿ ಫ್ಯಾಮಿಲಿನೂ ಒಪ್ಸೋಕ್ಕಾಗವಲ್ದು, ಅಥವಾ ನಿಮ್ಮ ವ್ಯಕ್ತಿ ಜೊತೆಗೂ ಅವರಿಗೆ ಚೆನ್ನಾಗಿ ಜೀವನ ಮಾಡೋಕ್ಕೆ, ಖುಷಿಯಿಂದ ಜೀವನ ಮಾಡೋಕ್ಕೆ, ಅಥವಾ ಅವ್ರ ಜೊತೆಗೆ ಚೆನ್ನಾಗಿರೋಕ್ಕೂ ಆಗೋಕ್ಕತ್ತಿಲ್ಲ. ಸೊ ಇಲ್ಲಿ ನಿಮ್ಮ ಒಂದು ಪರಿಸ್ಥಿತಿಗೆ ಇವತ್ತಿನ ರೀಡಿಂಗಿನ ಕಾರ್ಡ್ ಇದೆ. ಕಷ್ಟ, ಒಂದು ಲಾಸಸ್ಸು, ಅಳುವುದು, ಬಡತನ ಅಂತ ಹೇಳ್ಬೋದು, ಡಿಪ್ರೆಷನ್ ಅಂತ ಹೇಳ್ಬೋದು. ಆ ರೀತಿಯಾದಂಥ ಒಂದು ಇವತ್ತಿಂದು ಟಾಪಿಕ್ಕಿಂದ ಎನರ್ಜಿ ಬಂದೈತಿ. ಸೊ ನಿಮ್ಮ ಬಗ್ಗೆ ಈಗ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾರಂತ ನೋಡೋಣಂತೆ. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನೋ ಕಾಂಟ್ಯಾಕ್ಟ್ ಒಳಗೆ ಯಾರಿದ್ದೀರಿ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರ, ನಿಮ್ಮ ಬಗ್ಗೆ ಏನಾದರೂ ವಾಪಸ್ ಬರಬೇಕು ಅಂತ ಏನಾದರೂ ವಿಚಾರ ಮಾಡ್ತಿದ್ದಾರ ನೋಡೋಣ. ನಿಮ್ಮ ಜೊತೆಗೆ ಹೊಸದಾಗೇನು ವಾಪಸ್ ಬರುವಂಥದ್ದು ಏನು ಇಲ್ಲಿ ಕಾಣಕತ್ತಿಲ್ಲ ಅವರಿಗೆ. ರಿಸ್ಕ್ ತೊಗೊಂಡು ವಾಪಸ್ ನಿಮ್ಮ ಹತ್ರ ಬರಬೇಕು ಅಂತಲೇ ಇಲ್ಲ. ಇಲ್ಲೇ ನಿಮ್ಮಿಬ್ಬರ ಮಧ್ಯೆ ಒಂದು ನಂಬಿಕೆನೂ ಕಳ್ಕೊಂಬಿಟ್ಟಿರಿ. ಬಂದರೂ ನೀವು ಅವ್ರು ನಂಬಲ್ಲ. ಈಗ ಹಂಗಾಗೈತಿ ಇದು ಪರಿಸ್ಥಿತಿ. ಹಾಗಾಗಿ ಅವರು ವಾಪಸ್ ಬರೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದಾರ. ಬರ್ಬೇಕಂತ ಹೆಜ್ಜೆ ಇಡ್ತಾರೆ, ಬಟ್ 4 ಹೆಜ್ಜೆ ಹಿಂದೆ ಹೋಕ್ಕವು. ಯಾಕಂದ್ರೆ ನೀವೆಲ್ಲಿ ಸ್ಟ್ರಿಕ್ಟ್ ಆಗಿರೋ, ನೀವೆಲ್ಲಿ ಮತ್ತು ಅವರಿಗೆ ವಾಪಸ್ ಕಳಿಸ್ತಿರೋ, ರಿಲೇಷನ್ಶಿಪ್ನವ್ರು ಎಲ್ಲಿ ಬಿಟ್ಟು ಹೋಗತ್ತೆ ಅನ್ನೋದೊಂದು ಭಯ ಆಗೈತಿ. ಈಗ ದೂರದಿರಿ ಅಟ್ಲೀಸ್ಟ್ ಕಾಯ್ತಿರ್ತೀರಿ ಏನೋ ಅನ್ಬೋದು. ಬಟ್ ಈಗಿರೋ ಪರಿಸ್ಥಿತಿ ಒಳಗೆ ನೋಡ್ರಿ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರಂದ್ರೆ ನಿಮಗೂ ಅವ್ರನ್ನ ಬಿಟ್ಟು ಮುಂದೆ ಹೋಗೋಕ್ಕಾಗಿಲ್ಲ. ಹಂಗಂದು ಅವ್ರ ಸಲುವಾಗಿ ಕಾಯ್ತಿದ್ದೀರಿ ಅಂತನೂ ಅಲ್ಲ. ಈಗ ಹೆಂಗೆ ಬಂದದ್ದು ಹಂಗೆ ಜೀವನ ತೊಗೊಳಕತ್ತೀರಿ ನೀವು. ಪ್ರೆಸೆಂಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಹೇಳ್ಬೋದು ನೀವು. ಸೊ ವಾಪಸ್ ಬರ್ತಾರ ಅನ್ನೋಕೆ ಇಲ್ಲೇ ನೋ ಅಂತಲೇ ಬಂದತ್ತಿಲ್ಲ. ವಾಪಸ್ ಬರಲ್ಲ ಅವರು ನಿಮ್ಮ ವ್ಯಕ್ತಿಗೆ, ಸದ್ಯಕ್ಕೆ ವಾಪಸ್ ಬರಲ್ಲ. ನಿಮ್ಗೆ ಬಂದ್ರೂ ನೀವು ಅವ್ರನ್ನ ಒಪ್ಕೊಳಂಗಿಲ್ಲ ಅನಿಸುತ್ತೆ. ನಿಮಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಈಗ ನಂಬಿಕೆ ಇಲ್ಲ, ಆ ಸ್ಟೆಬಿಲಿಟಿ ನಿಮಗೆ ಇಲ್ಲಿ ಕಾಣಂಗಿಲ್ಲ ಇಂಪಾರ್ಟೆಂಟ್ಲಿ. ಸೊ ಇದು ನಿಮ್ದು ಏನು ರಿಲೇಷನ್ಶಿಪ್ ಐತಲ್ಲ, ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಅನ್ನಿಸ್ತಾ ಐತಿ. ಸೊ ಹೀಗಾಗಿ ಏರಿಳಿತಗಳು ಆನ್ ಆ್ಯಂಡ್ ಆಫ್ ಅಂತ ಹೇಳ್ತೀವಲ್ಲ, ಒಂದು ಸಲ ಬರ್ತಾರ ಮತ್ತು 4 ದಿನ ಹೋಗಾರ, ಹಿಂಗೆ ಒಂದು ಆನ್ ಆ್ಯಂಡ್ ಆಫ್ ಇರ್ಬೋದಿಲ್ಲೇ. ಸೊ ಇಲ್ಲೇ ನೆಗೆಟಿವ್ ಪ್ಯಾಟರ್ನ್ಸ್ ರಿಪೀಟೆಡ್ ಆಗಿ ಕಾಣ್ತದಾವೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ. ಅಂದ್ರೆ 4 ದಿನ ಭಾಳ ಚಂದ ಇರ್ತೀರಿ, ಅಥವಾ ಥರ್ಡ್ ಪಾರ್ಟಿನ ಬಿಟ್ಟು ಅವ್ರು ಬರ್ತಾರ ಅಂತ ನಿಮ್ಗೆ ಹೇಳ್ತಾರೆ, ನಿಮ್ಮ ಜೊತೆಗೆಲ್ಲ ಪ್ರಾಮಿಸ್ ಮಾಡ್ತಾರೆ. ಬಟ್ ಏನಾಯ್ತಂದ್ರೆ ನಾಳೆ ಆಮೇಲೆ ಮತ್ತೊಂದು 4 ದಿವಸ ಆತು, 1 ತಿಂಗಳಾತು, ಎಲ್ಲ ಆತು, ಹಂಗೆ ಹಾಕ್ಕೊಳ್ಳೆ ಮತ್ತೇನು ಮಾಡ್ತಾರೆ, ಮತ್ತು ವಾಪಸ್ ಅದೇ ರಾಗ ಅದೇ ಹಾಡು ಅನ್ನಂಗೆ ಮತ್ತು ಹೋಗ್ಕಾರಲ್ಲಿ. ಹಾಗಾಗಿ ಇದು ಪ್ಯಾಟರ್ನ್ ಐತಲ್ಲ ನಿಮ್ಗೆ ಬ್ಯಾಡಾಗೈತಿದೆ. ಬಂದ್ರೆ ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಅವ್ರು ಬರಬೇಕು. ಬಟ್ ಆ ಟ್ರಾನ್ಸ್ಫಾರ್ಮೇಷನ್ ಪೂರ ಹೊಸ ವ್ಯಕ್ತಿಯಾಗ ಬರೋಕೆ ಅವ್ರಿಂದ ಸಾಧ್ಯ ಆಗಂಗಿಲ್ಲ. ಮತ್ತು ಯಾರೊಬ್ರು ಸಿಗ್ತಾರೆ, ಮತ್ತು ತಿಂದು ಓಡ್ತಾರೆ ಅವರು. ಸೊ ಇದು ವಾಪಸ್ ಬರ್ತಾರ ಅನ್ನೋಕ್ಕೂ ಪ್ಲಸ್ ನಿಮಗಿದೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರ ಅಂತ ನೋಡ್ತಿದ್ದೀನಿ. ಸೊ ಮೊನಾಲಜಿ ಕಾರ್ಡ್ಸಿಂದ ನೋಡೋಣ ಅಂತೀಗ. ಇದೊಂದು ಪರಿಸ್ಥಿತಿ ಎಲ್ಲಿ ಮಟ್ಟ ಬಂದೈತಿ, ಈ ಪರಿಸ್ಥಿತಿ ಒಳಗೆ ಏನೇನು ನಡೆದೈತಿ, ಸಿಚುವೇಶನ್ಸ್ ಏನೇನು ನಡೆದಾವು, ಅದಕ್ಕಾಗಿ ಏನಾದರೂ ನಿಮಗೊಂದು ಗೈಡೆನ್ಸ್ ಸಿಗ್ತದ ನೋಡೋಣ ಅಂತ, ಮೆಸೇಜಸ್ ಏನು ಸಿಗ್ತಾವಂತ ನೋಡೋಣ. ಬಿಲೀವ್ ಇನ್ ದ ಇಂಪಾಸಿಬಲ್, ಕಾನ್ಫಿಡೆನ್ಸ್ ಇಸ್ ದ ಕೀ, ಪರ್ಸನಲ್ ಇಶ್ಯೂಸ್, ಫ್ಯೂಚರ್ ಸೊಲ್ಯೂಷನ್, ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್, ಸರೆಂಡರ್ ಟು ದ ಡಿವೈನ್. ಇದು ನಾನು ಹಿಂಗೆ ರೀಡಿಂಗ್ ಈ ಕಾರ್ಡ್ ತೆಗೊಂಬಂದು ತಾನಾಗಿ ಹಿಂಗೆ ಹೊರಗೆ ಬಂದಿದ್ದು ನೋಡಿರ್ಬೋದು, ಯಾರು ಅಬ್ಸರ್ವ್ ಮಾಡಿದ್ರು ನೋಡಿರಿ, ತಾನಾಗಿ ಹೊರಗೆ ಜರದು ಬಂತದ. ಸೊ ಬ್ಯೂಟಿಫುಲ್ ಕಾರ್ಡ್ ಅದು, ಸರೆಂಡರ್ ಟು ದ ಡಿವೈನ್ ಅಂತ ತಾನಾಗಿ ಬಂದಿರೋ ಕಾರ್ಡ್, ಸರೆಂಡರ್ ಟು ದ ಡಿವೈನ್. ಸೊ ಇದನ್ನು ಕ್ಲೇಮ್ ಮಾಡ್ಕೊರಿ, ಸರೆಂಡರ್ ಟು ದ ಡಿವೈನ್. ಸೊ ಈ ನಿಮ್ಮದೊಂದು ಪರಿಸ್ಥಿತಿಗೆ ಇಲ್ಲಿ ಏನು ಒಂದು ಮೆಸೇಜ್ ಬರ್ತಾಯಿದೆ ಅಂದರೆ, ಅಸಾಧ್ಯ ಅನ್ನೋದು ಏನೂ ಇಲ್ಲ ಜೀವನದೊಳಗೆ. ಸೊ ಎಲ್ಲ ಸಾಧ್ಯ ಅನ್ನೋದು ನೀವು ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೆ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿರಿ ನೀವೀಗ. ಜೀವನದ ಬಗ್ಗೆ ಆಸೆನೂ ಹೋಗ್ಯದ ಅನಿಸತಿ, ಜೀವನ ಹೆಂಗೆ ಮಾಡಲಿ ಅನ್ನೋದೊಂದು ನಂಬಿಕೆನೂ ಹೋಗೈತಿ. ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆನೂ ಹೋಗ್ಬಿಡೋದು. ಫಸ್ಟ್ ಆ ಕಾನ್ಫಿಡೆನ್ಸ್ ನೀವು ತರಿಸ್ಕೊಳ್ಳೇಬೇಕು. ಜಗತ್ತಿನಾಗ ನೀವು ಕಾನ್ಫಿಡೆಂಟ್ ಆಗಿದ್ರಿ ಅಂದರೆ ಏನು ಬೇಕಾದ ಆಗಕ್ಕೆ ಸಾಧ್ಯ ಅಂತಂದು ನೀವು ನಂಬಬೇಕು. ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಅದಾವು, ನಿಮ್ಮವು
ನಿಮ್ಮ ರಿಲೇಷನ್ಶಿಪ್ ಅದಲ್ಲ, ನಿಮ್ಮದೇನದಲ್ಲ ಪರ್ಸ್ನಲ್ ಆಗಿ ಇದು ಕಾನ್ಫಿಡೆಂಟ್ ಅನ್ನೋದು ನಿಮ್ಮ ಪರ್ಸ್ನಲ್ ಇದೆ. ಹೌದಾ, ನನ್ನೊಳಗೆ ನಾ ಏನು ಚೇಂಜಸ್ ಮಾಡ್ಕೋಬೇಕು, ನಾ ಜಗತ್ತನ್ನು ಹೆಂಗೆ ನೋಡಬೇಕು, ಇನ್ನೊಂದು ವ್ಯಕ್ತಿ ನನ್ನ ಜೊತೆ ಯಾರು ಬಂದ್ರ ಜೊತೆ ಎಷ್ಟು ಬೌಂಡ್ರೀಸ್ ಒಳಗೆ ಇರಬೇಕು, ದಿಸ್ ಈಸ್ ಯುವರ್ ಪರ್ಸ್ನಲ್. ಅದು ಅಂಥವೇನಾದ್ರು ನಿಮ್ಮ ಇಶ್ಯೂಸ್ ಇದ್ವು, ಹೆದರಿಕೆಗಳಿದ್ವು, ಭಯಗಳಿದ್ವು, ಕಂಫರ್ಟ್ ಝೋನ್ಸ್ ಇದ್ವು, ಅದು ಬ್ರೇಕ್ ಥ್ರೂ ಮಾಡುವಂಥವು ಏನಾದ್ರು ಪರಿಸ್ಥಿತಿಗಳಿದ್ರೆ ಸೊ ಅದನ್ನೆಲ್ಲ ನಿಮಗೀಗ ಸರಿ ಮಾಡ್ಕೊಳಂಥದ್ದು ಒಂದು ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗ್ತಾ ಐತಿ. ಸೊ ಅದಕ್ಕಾಗಿ ಏನು ಮಾಡ್ಬೇಕು ನೀವು ಅಂದ್ರೆ ಮೆಡಿಟೇಷನ್ ಮಾಡಿರಿ ಅಂತ ನಿಮಗಿಲ್ಲೇ ಹೇಳ್ತಿದ್ದಾರೆ. ಇಲ್ಲೇ ಸರೆಂಡರ್ ಟು ದ ಡಿವೈನ್ ಅಂತ ಬಂತು. ನಿಮ್ಮ ಸಮರ್ಪಣಾ ಭಾವದಲ್ಲಿ ನಿಮ್ಮ ಒಂದು ಯೂನಿವರ್ಸ್ ಕಡೆಗೆ, ನಿಮ್ಮ ಇಷ್ಟ ದೇವ್ರ ಕಡೆಗೆ, ನನಗೇನಾಗ್ತಾಯಿತ್ತಲ್ಲ ಎಲ್ಲ ಒಳ್ಳೇದಾಗ್ತಾಯಿತ್ತು, ಏನೇ ಮಾಡಿದ್ರು ನನ್ನ ಒಂದು ಹೈಯರ್ ಸೆಲ್ಫಿಗೆ ಅಂತ ನೀವಿಲ್ಲಿ ಸರೆಂಡರ್ ಆಗೋದು ಕಲಿಬೇಕು. ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂತ ಬಂದೈತಿ. ಸೊ ಇಲ್ಲೇ ಅದು ಬಂದಿರೋದು ಎಮೋಷನ್ಸ್. ನಿಮ್ಮ ಎಮೋಷನ್ಸ್ ನೀವು ಹೆಂಗೆ ಕಂಟ್ರೋಲ್ ಮಾಡಬೇಕು ನಿಮಗೆ ಗೊತ್ತಿರಬೇಕು. ಹೌದಾ, ನಾವು ಒಬ್ಬರನ್ನ ಪ್ರೀತಿ ಮಾಡ್ತೇವಂದ್ರೆ ನಮಗೆ ಗೊತ್ತು ಅವ್ರಿಗೆ ಎಷ್ಟು ನಾವು ಕೊಡಬೇಕು, ನಮ್ಮ ಪ್ರೀತಿ ವಿಶ್ವಾಸ ಎಲ್ಲನೂ ಎಲ್ಲಿ ನಾವು ನೋ ಅನ್ನೋದು ಕಲಿಬೇಕು, ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋದು ನೀವು ಕಲೀಲೇಬೇಕು ಅದನ್ನ. ಸೊ ಅದೆಲ್ಲ ನಿಮ್ಮದು ಪರ್ಸ್ನಲ್ ಆಗಿ ಬರ್ತೈತಿ, ಅದನ್ನೆಲ್ಲ ನೀವು ಕಲೀರಿ, ಕಾನ್ಫಿಡೆಂಟ್ ಆಗಿರೋದನ್ನ ಕಲೀರಿ ನೀವು. ಓಕೆ, ಸೊ ಇದು ನಿಮ್ಗೆ ಬಂದಿರೋವಂಥ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ. ಇದು ರಿಲೇಷನ್ಶಿಪ್ ಅಂದ್ರೆ ನೀವು ಕಾನ್ಫಿಡೆನ್ಸ್ ಕಳ್ಕೊಳಕತ್ತೀರಿ, ನನಗಿಂತ ಸಾಧ್ಯ ಇಲ್ಲ, ಇದು ಮುಗಿದು ಹೋದ ಕತೆ, ಅಥವಾ ನಿಮ್ಗೆ ನೋ ಅನ್ನೋಕ್ಕೂ ಬಂದಿಲ್ಲ, ಎಸ್ ಅನ್ನೋಕ್ಕೂ ಬಂದಿಲ್ಲ, ಇದನ್ನು ಹೇಳಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತ ಹೇಳ್ಬೋದಿಲ್ಲ. ಆ ಧೈರ್ಯ ನೀವು ಬರೆಸ್ಕೋರಿ, ಏನಾಗಂಗಿಲ್ಲ ಬರೆಸ್ಕೋರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಸಾಧ್ಯ ಇಲ್ಲ ಅನ್ನೋದಕ್ಕೆ ನೀವು ಸಾಧ್ಯ ಐತಿ ಅಂತ ಬಿಲೀವ್ ಮಾಡಿರಿ ಅಂತ ನಿಮಗೆ ಹೇಳ್ತಿದ್ದಾರೆ. ಸೊ ಕಾನ್ಫಿಡೆಂಟ್ ಅಂತ ಹಾಕ್ಬೋದು, ಸರೆಂಡರ್ ಟು ದ ಡಿವೈನ್ ಅಂತ ಹಾಕ್ರಿ, ಕಮೆಂಟ್ ಮಾಡಿರಿ. ಓಕೆ, ಐ ಬಿಲೀವ್ ಇನ್ ಇಂಪಾಸಿಬಲ್ ಅಂತಲೂ ಹಾಕ್ಬೋದು. ನಿಮ್ಮ ಒಂದು ಪರಿಸ್ಥಿತಿ ಯಾವುದು ಕರೆಕ್ಟ್ ಅನಿಸುತ್ತೆ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ. ಎಲ್ಲನೂ ಕ್ಲೇಮ್ ಮಾಡ್ತೀರಿ, ಮಾಡಬೇಡ್ರಿ. ಸರೆಂಡರ್ ಟು ದ ಡಿವೈನ್ ಈಸ್ ಕಂಪಲ್ಸರಿ. ಓಕೆ, ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಸೊ ಬೂಟ್ ಕ್ಯಾಂಪ್ ಇಟ್ಟನಿ. ಸೊ ಸಾಲ್ಟ್ ರೆಮಿಡೀಸ್ ಅಂತ ಒಂದನ್ನು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಜಸ್ಟ್ 2 days ಇದ್ದದ. ಸೊ ಅದನ್ನು ಯಾರು ಬೇಕಾದರೂ ತೊಗೋಬೋದು. ನಿಮ್ಗೇನೂ ಗೊತ್ತಿಲ್ಲ, ಝೀರೋ. ನಮ್ಮ ಮನೆಯೊಳಗೆ ನೆಗೆಟಿವಿಟಿ ನಾವು ತಕ್ಕೋಬೇಕ್ರಿ, ನಮ್ಮನ್ನು ನಾವು ಪ್ರೊಟೆಕ್ಟ್ ಆಗಿರಬೇಕು. ಸೊ ಎಲ್ಲರ ಮನೆಗೂ ಸಾಲ್ಟ್ ಇರ್ತದಲ್ಲ, ಸೊ ಎಲ್ಲರೂ ಅದನ್ನು ಕ್ಲಾಸ್ನ ತೊಗೋಬೋದು. 2 days ಕ್ಲಾಸ್ ಅಷ್ಟೇ. ಅದನ್ನು ಹಾಕ್ತೇನೆ ಕಮ್ಯುನಿಟಿ ಒಳಗೆ ಯಾವಾಗೇನಂತಂದು ಸ್ವಲ್ಪ ನೋಡ್ಕೊತೀರಿ. ಓಕೆ, ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಏನು ನಿಮಗಾಗಿ ಜಾಯ್, ಹ್ಯಾಪಿನೆಸ್, ಪೀಸ್, ಫರ್ಗ್ಯೂನೆಸ್. ನೋಡಿರಿ, ಫರ್ಗ್ಯೂನೆಸ್ ಅಂತ ಮಾಡಿದ್ರಿ ಅಂದ್ರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ರಿ, ಇನ್ನೊಬ್ಬರನ್ನೂ ಕ್ಷಮಿಸ್ರಿ. ಯಾವುದೇ ಮನಸ್ಸೊಳಗೆ ರಿಗ್ರೆಟ್ಸ್ ಇಟ್ಕೋಬೇಡ್ರಿ. ನಾ ಹಿಂಗೆ ಮಾಡಿದೆ, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಇರ್ತಿರಲ್ಲ, ಅವು ಗಜ್ಜಸ್ ಅಂತ ಕರಿತೀವಿ, ಅವನ್ನೇನು ಇಟ್ಕೋಬೇಡ್ರಿ. ಸೊ ಅದೊಂದು ತೆಗೆದುಬಿಟ್ರೆ ನಿಮ್ಗೆ ನೋಡ್ರಲ್ಲ ಸಮಾಧಾನ, ನೆಮ್ಮದಿ ಇರ್ತದೆ ಜೀವನದಾಗ, ಖುಷಿ ಇರ್ತೈತಿ, ಜಾಯ್ ಇರ್ತೈತಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳ್ರಿ. ಬಟ್ ನಿಮ್ಗೆ ಹೆಂಗಂದ್ರೆ ಈ ರಿಲೇಷನ್ಶಿಪ್ ಒಳಗೆ ಫರ್ಗ್ಯೂ ಮಾಡೋಕೆ ನೀವು ತಯಾರಿಲ್ಲ, ಕ್ಷಮಿಸೋಕೆ ತಯಾರಿಲ್ಲ, ನಿಮ್ಮನ್ನು ಕ್ಷಮಿಸ್ಕೊಳಕ್ಕೂ ತಯಾರಿಲ್ಲ. ನೀವು ಕ್ಷಮೆ ಕೇಳಬೇಕು, ಇನ್ನೊಬ್ಬರನ್ನೂ ಕ್ಷಮಿಸ್ಬೇಕು ಫರ್ಗ್ಯೂನೆಸ್ ಅಂದಾಗ. ಸೊ ಇದನ್ನು ನಿಮ್ಗೆ ಭಾಳ ಕಷ್ಟ ಆಗ್ತದೆ. ಸೊ ಇದೊಂದನ್ನೇ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ನೋಡ್ರಿ ಎಷ್ಟು ಸಮಾಧಾನ, ಖುಷಿ, ಹ್ಯಾಪಿನೆಸ್, ಜಾಯ್, ಎವ್ರಿಥಿಂಗ್ ಈಸ್ ರೆಡಿ. ಯೂನಿವರ್ಸ್ ನಿಮಗೆ ಎಲ್ಲನೂ ಸರೆಂಡರ್ ಟು ದ ಡಿವೈನ್ ಬಂತಿಲ್ಲ. ಸೊ ನೀವು ಇಲ್ಲಿ ಇದೊಂದು ಕೆಲಸ ಮಾಡಿಕೊಂಡ್ರೆ ನೀವು ಎಲ್ಲ ಕೆಲಸಗಳು ತಾನೇ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಆಗ. ಸೊ ಐ ಫರ್ಗಿವ್ ಮೈ ಸೆಲ್ಫ್ ಆ್ಯಂಡ್ ಐ ಫರ್ಗಿವ್ ಅದರ್ಸ್ ಅಂತ ನೀವಿಲ್ಲೇ ನನ್ನನ್ನು ನಾನು ಕ್ಷಮಿಸ್ಕೊತೀನಿ, ಇನ್ನೊಬ್ಬರನ್ನ ನಾನು ಕ್ಷಮಿಸ್ತೀನಿ ಅಂತ ನೀವು ಕ್ಲೇಮ್ ಮಾಡಿಕೊಳ್ಳ್ರಿ. ಓಕೆ, 10 ನಂಬರ್, 24 ನಂಬರ್, 39 ನಂಬರ್, 47 ನಂಬರ್ ಏನದವಲ್ಲ ನಿಮ್ಮ ಜೀವನದೊಳಗೆ 5 ನಂಬರ್ ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಎಲ್ಲಿ ಇಂಪಾರ್ಟೆನ್ಸ್ ಅದಾವೆ ನೋಡ್ಕೊಳ್ರಿ. ಅವತ್ತಿನ ನಿಮ್ಮದು ಬರ್ಡೇ ಡೇಟ್ ಆಗಿರ್ಬೋದು, ಅಥವಾ ಅವತ್ತಿನಾರು ಒಂದು ಇನ್ಸಿಡೆಂಟ್ ನೆನಪು ಇಟ್ಕೊಂಡಂಥ ಒಂದು ಇನ್ಸಿಡೆಂಟ್ಸ್ ಏನಾರು ನಡೆದಿರ್ಬೋದು, ಒಳ್ಳೆಯದು ಕೆಟ್ಟದ್ದು ಏನಾರು ಆಗಿರ್ಬೋದು, ಅದ್ರ ಕಡೆ ಲಕ್ಷ್ಯ ಕೊಟ್ಕೊಂಡು ಅದನ್ನು ಸರಿ ಮಾಡಿಕೊಳ್ಳ್ರಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ರೀಸೈಲೆನ್ಸ್ ಅಂತ ಬಂದಿದೆ. ರೀಸೈಲೆನ್ಸ್ ಅಂದ್ರೆ ಭಾಳ ಯೋಚನೆ ಮಾಡ್ತಿರ್ತಿಲ್ಲ, ತಲೆಗೆ ಭಾಳ ಓಡ್ತಿರ್ತಾವಲ್ಲ, ಪದೇ ಪದೇ ಸೇಮ್ ಟು ಸೇಮ್ ಥಾಟ್ಸ್ ಓಡ್ತಿರ್ತಾವೆ ನಿಮ್ಮ ತಲೆಯಾಗ.
ಎಲ್ಲ ಮರ್ತೇನ್ರಿ ಇವತ್ತು ಅಂದಿರ್ತೀರಿ, ಬಟ್ ಸುಮ್ಮನೆ ಕುಂತ್ಕೊಳ್ಳಿ ಮತ್ತು ಅದೇ ವಾಪಸ್ ಥಾಟ್ಸ್, ಅದೇ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿರ್ತಾವೆ. ಅದನ್ನು ಸೈಲೆಂಟ್ ಮಾಡಿರಿ, ಆ ಥಾಟ್ಸಿಂದ ಹೊರಗೆ ಬರ್ರಿ, ಆ ಯೋಚನೆಗಳು, ಆ ಎಮೋಷನ್ಸಿಂದ, ಅದೇ ಸೇಮ್ ಭಾವನೆಗಳು, ಅದರಿಂದ ಹೊರಗೆ ಬರ್ರಿ. ಅದನ್ನು ನೀವೇನು ಮಾಡ್ಬೇಕಂದ್ರೆ ಸುಮ್ಮನಿರಂತ ಹೇಳೋದು ಕಲಿಬೇಕು ಅದಕ್ಕೆ. ಓಕೆ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಬ್ಯೂಟಿಫುಲ್ ಆದಂಥ ಒಂದು ರೆಮಿಡಿ ಹೇಳ್ತಾನೆ ಇವತ್ತು ಅದಕ್ಕೆ, ರೀಸೈಲೆನ್ಸಿಗೆ. ಬ್ಯೂಟಿಫುಲ್ ಅಂದ್ರೆ ಮೋಸ್ಟ್ ಪವರ್ಫುಲ್ ರೆಮಿಡಿ ಅದು. ಯಾರ್ಯಾರು ಮಾಡ್ಕೊತಿರಲ್ಲ ನಿಮ್ಮ ಜೀವನನ ಚೇಂಜ್ ಆಕತಿ, 100% ಚೇಂಜ್ ಆಕತಿ. ಯಾರ್ಯಾರಿಗೆ ಬರ್ಯಾಕೆ ಬರ್ತೈತಲ್ಲ, ಬರ್ಯಾಕೆ ಓದು ಬರಹ ಬರ್ಯಾಕೆ ಬರ್ತೈತಲ್ಲ, ಸೊ ಎಲ್ಲರೂ ಒಂದು ಬುಕ್ ಮಾಡಿರಿ ಹೊಸಾದ. ಅದ್ರಾಗ ನಿಮ್ಮ ತಲೆಯಾಗ ಏನೇನು ಬರ್ತಾವಲ್ಲ ಈ ಮೂಮೆಂಟ್ನಾಗ, ಒಳ್ಳೇದು ಕೆಟ್ಟದ್ದು ಎಲ್ಲ ಬರ್ಯಾಕೆ ಸ್ಟಾರ್ಟ್ ಮಾಡಿರಿ. ನಿಮಗೆ ಅಳಬೇಕು ಕರ್ಬೇಕು ಏನು ಅನಿಸುತ್ತೆ ಅದ್ರ ಮ್ಯಾಗ ಈಚ್ ಹಾಕ್ತೀರಿ, ಕಾಟ್ ಹೊಡಿತೀರಿ, ಏನು ಬೇಕಾದೆಲ್ಲ ಅದನ್ನು ಹಾಕ್ರಿ ನಿಮ್ಮ ಎಮೋಷನ್ನ. ಆಮೇಲೆ ಒಂದು ಸಲ ಓದ್ರಿ, ನಿಮ್ಮ ಎಮೋಷನ್ಸ್ ಏನು ಅಳ್ಬೇಕು ಅನ್ಸಿದ್ರೆ, ಅದು ನಗ್ಬೇಕು ಅನ್ಸಿದ್ರೆ ಈ ಬೇಕಾದಲ್ಲಿ ಮಾಡಿರಿ. ಆಮೇಲೆ ಅದನ್ನು ಸುಟ್ಟು ಬಿಡ್ರಿ, ಫ್ಲಶ್ ಔಟ್ ಮಾಡಿರಿ. ಇಲ್ಲ ಎಲ್ಲರೂ ಒಂದು ಗಿಡದ ಕೆಳಗೆ ಹೋಗಿ ಹಾಕ್ಬಾರ್ರಿ. ದಿಸ್ ಈಸ್ ಅ ಬ್ಯೂಟಿಫುಲ್ ಆ್ಯಂಡ್ ಬ್ಯೂಟಿಫುಲ್ ನಿಮಗೆ ರೆಮಿಡಿ ನಾ ಹೇಳ್ತಿರೋದು. ಒಂದು ಸಲ ಇದನ್ನು ಮಾಡಿ ನೋಡಿರಿ, ನಿಮ್ದು ರೀಸೈಲೆನ್ಸ್ ಆಗಿಲ್ಲ ನನಗೆ ಹೇಳ್ರಿ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಇನ್ನೂ ಕ್ಲಾರಿಟಿಗಾಗಿ, ಇನ್ನೂ ಗೈಡೆನ್ಸಿಗಾಗಿ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ. ಓಕೆ, ಅಲ್ಲಿ ನಿಮಗೆ ಪರ್ಸ್ನಲೈಸ್ ಮೆಸೇಜಸ್ ಬರ್ತಾವೆ. ಓಕೆ, ಅವು ಇನ್ನೂ ಕ್ಲಾರಿಟಿ ಸಿಗ್ತದೆ ನಿಮ್ಗೆ. ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣಂತ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.